ಗೃಹಲಕ್ಷ್ಮಿ 25ನೇ ಕಂತಿನ ಹಣ ಬಿಡುಗಡೆ ಆದರೂ ಕೂಡ ಯಾರಿಗೂ ಜಮಾ ಆಗ್ತಾ ಇಲ್ಲ. ನಮಸ್ಕಾರ ಎಲ್ಲರಿಗೂ, ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಗೃಹಲಕ್ಷ್ಮಿ 2 ಕಂತಿನ ಹಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಿದ್ರೂ ಸಹ ಇನ್ನೂ 1 ಕಂತು ಜಮಾ ಶುರುವಾಗಿದ್ರೂ ಸಹ ಈಗ ಒಂದು 4-5 ದಿನಗಳು ಕಳೆದ್ರೂ ಕೆಲವೊಂದು ಜಿಲ್ಲೆಗೆ ಮಾತ್ರ ಬಂದಿದೆ. ಬಾಕಿ ಎಲ್ರಿಗೂ ಜಮಾ ಆಗಲಿಕ್ಕೆ ಲೇಟ್ ಆಗ್ತಾ ಉಂಟು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದ ಕಾರಣ ಏನು ಅಂತ ಹೇಳಿದ್ರೆ, ಯಾಕೆ ಹಣ ಜಮಾ ಆಗ್ತಾ ಇಲ್ಲ, ಸ್ಲೋ ಆಗಿದೆ, ಯಾಕೆ DBT ಮೂಲಕ ಕೂಡ ಜಮಾ ಆಗ್ತಿಲ್ಲ, ನಿಮ್ಮೆಲ್ಲರ ಖಾತೆಗೆ ಯಾವಾಗ ಜಮಾ ಆಗುವುದು, ಅದರಲ್ಲಿ ಕೂಡ 2 ಕಂತು ಬಾಕಿ ಇರುವಂತಹ ಹಣ ಯಾವಾಗ ಬರುವುದು ಎಂಬುದರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಕಂಪ್ಲೀಟ್ ವಿಡಿಯೋವನ್ನು ವೀಕ್ಷಿಸಿ, ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ, ಬಿಗಿನಿಂಗ್ ಇಂದ ಎಂಡ್ ತನಕ ನೋಡಿ. ಅದೇ ರೀತಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂತ ಹೇಳಿದ್ರೆ ಲೇಟೆಸ್ಟ್ ಏನು ಗೌರ್ಮೆಂಟ್ ಇಂದ ಬರ್ತಾ ಉಂಟು ಅದನ್ನ ನಾನು ಈ ಚಾನೆಲ್ ನಲ್ಲಿ ಹಾಕ್ತಾ ಇರ್ತೇನೆ. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ನಿಮಗೆ ಯಾವುದೇ ರೀತಿಯಲ್ಲಿ ನೋಟಿಫಿಕೇಶನ್ ಬರುವುದಿಲ್ಲ. ಒಂದು ವೇಳೆ ನೀವು ನೋಟಿಫಿಕೇಶನ್ ಬರುವುದು ಲೇಟ್ ಆದ್ರೂ ಕೂಡ ನಿಮಗೆ ಆ ಚಾನ್ಸಸ್ ಯಾವುದು ಗೌರ್ಮೆಂಟ್ ಸ್ಕೀಮ್ ಉಂಟು ಅದರದ್ದು ಟೈಮ್ ಲ್ಯಾಪ್ಸ್ ಆಗಿರುತ್ತೆ. ಅದಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಅದೇ ರೀತಿ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಕೂಡ ಮಾಡಿ. ಮೊದಲನೆಯದಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣಕಾಸು ಇಲಾಖೆಯಿಂದ ಸುಮಾರು 5,000 ಕೋಟಿ ಹಣವನ್ನು ಆಲ್ರೆಡಿ ಬಿಡುಗಡೆ ಮಾಡಿ ಆಗಿದೆ ಅಂತ ಕೂಡ ಸರ್ CM ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ರು. ಅದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಹೇಳಿಕೆಯನ್ನು ನೀಡಿದ್ರು. ಅದರಲ್ಲಿ 1 ಕಂತಿನ ಹಣ ಅಂದರೆ 2,000 ಹಣ ಜನವರಿ 23ರಿಂದ ಜಮಾ ಆಗುವುದು ಸ್ಟಾಪ್ ಆಗಿದೆ. ಜನವರಿ 23ರಿಂದ ಜಮಾ ಶುರುವಾಗಿತ್ತು, ಆದರೆ ಸಡನ್ ಆಗಿ ಆ ಜಮಾ ಆಗೋದು ಸ್ಟಾಪ್ ಆಗಿದೆ. ಯಾಕೆ ಅಂತ ನೋಡ್ಲಿಕ್ಕೆ ಹೋದ್ರೆ ನಿರಂತರವಾಗಿ ಬ್ಯಾಂಕ್ ರಜಾ ಇರುವ ಕಾರಣ. ಇದಕ್ಕಿಂತ ಮೊದಲು ಕೂಡ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ, ಯಾವುದೇ ರೀತಿ ಬ್ಯಾಂಕ್ ನಮಗೆ ವರ್ಕಿಂಗ್ ಡೇಸ್ ಅಂತ ಹೇಳಿ ಬೇಕಾಗುವ ಅಗತ್ಯ ಇಲ್ಲ ಅಂತ ಹೇಳಿ DBT ಮೂಲಕ ಪುಷ್ ಮಾಡುವ ಕಾರಣ ಬ್ಯಾಂಕದ್ದು ಯಾವುದೇ ಪ್ರಾಬ್ಲಮ್ ಇರುವುದಿಲ್ಲ. ನೈಟ್ 8, 10, 9, 10 ಗಂಟೆಗೆ ಕೂಡ ಬರುತ್ತೆ ಅಂತ ಕೂಡ ಮೊದಲಿನ ವಿಡಿಯೋದಲ್ಲಿ ಹೇಳಿದ್ದೆ. ಆದರೆ ಹಣ ಬಿಡುಗಡೆ ಆದಾಗ ಬ್ಯಾಂಕಲ್ಲಿ ಕೂಡ ಕೆಲವೊಂದು ಪ್ರೋಸೆಸ್ ಇರುತ್ತೆ, ಅದನ್ನು ಅವರು ಆನ್ ಮಾಡಿಟ್ಟಿರ್ತಾರೆ. ಈಗ ನಿರಂತರ ರಜೆ ಇರುವ ಕಾರಣ, ಅದೇ ರೀತಿ ಮುಷ್ಕರ, ಹೀಗೆ ಒಂದರ ಮೇಲೊಂದು ರಜೆ ಇರುವ ಕಾರಣ ಕಂಪ್ಲೀಟ್ ಆಗಿ ಪ್ರೋಸೆಸ್ ನಿಂತು ಹೋಗಿದೆ. ಯಾಕೆಂತ ಹೇಳಿದ್ರೆ ಬ್ಯಾಂಕಲ್ಲಿಯೂ ಕೂಡ ಕೆಲವೊಬ್ಬರಿಗೆ ಜಮಾ ಆಗಿದ್ರೂ ಕೂಡ ಮೆಸೇಜ್ ಬರ್ತಾ ಇಲ್ಲ, ಇನ್ನು ಕೆಲವರಿಗೆ ಜಮಾ ಆಗಿಲ್ಲ. ಯಾಕೆ ಅಂತ ಹೇಳಿ ಸ್ಲೋ ಆಗಿದೆ, ಯಾಕೆ ಅಂತ ಹೇಳಿ ಎಲ್ಲರಿಗೂ ಕೂಡ ಇರುವಂತಹ ಒಂದು ಪ್ರಶ್ನೆ ಆಗಿದೆ. ಯಾವುದೇ ಕಾರಣಕ್ಕೂ 25ನೇ ಕಂತು ಯಾವುದು 2,000 ಹಣ ಬಿಡುಗಡೆ ಮಾಡಿದ್ದು ಅದು ನಿಮ್ಮ ಅಕೌಂಟಿಗೆ ಬಂದೇ ಬರುತ್ತೆ. ಅದು ಆಲ್ರೆಡಿ DBT ಮೂಲಕ ಪುಷ್ ಮಾಡಿ ಆಗಿದೆ. ಇನ್ನೂ 2-3 ದಿನ, ಈಗ ಆಲ್ರೆಡಿ ಗೌರ್ಮೆಂಟ್ ರಜೆ, ಅವರ ಮುಷ್ಕರ ಎಲ್ಲ ಮುಗ್ದಿದೆ. ಇನ್ನೂ ನಿಮಗೆ ಆದಷ್ಟು ಬೇಗ ಬರುತ್ತೆ. ಈಗ ಮೊದಲೆಲ್ಲ ನಾವು ಯಾವ ಹಣ ಹಾಕಿದ್ರೂ ಕೂಡ, ಗೃಹಲಕ್ಷ್ಮಿ ಯಾವ ಕಂತು ಹಾಕಿದ್ರೂ ಕೂಡ 1 ವಾರದ ಒಳಗೆ DBT ಮೂಲಕ ಎಲ್ಲ ಜಿಲ್ಲೆಗಳಿಗೂ ಕವರ್ ಆಗ್ತಾ ಇತ್ತು. ಆಲ್ಮೋಸ್ಟ್ 80% ಜನರಿಗೆ ಕವರ್ ಆಗ್ತಾ ಇತ್ತು. ಇವಾಗ ಯಾವುದೇ ಜಿಲ್ಲೆಗೆ ಕೂಡ ಕವರ್ ಆಗಿಲ್ಲ, ಜಮಾ ಆಗ್ತಾ ಇಲ್ಲ, ಒಂದು ನಿಂತೋಗಿದೆ. ಅದು ಕೂಡ ಪ್ರಮುಖ ಕಾರಣ ಅಂತ ಹೇಳ್ಬೋದು, ಬ್ಯಾಂಕ್ ರಜೆ. ಇನ್ನು ಯಾವ ಜಿಲ್ಲೆಗೆಲ್ಲ ಬಂದಿದೆ ಅಂತ ಹೇಳಿದರೆ, ಬೆಂಗಳೂರು ದಕ್ಷಿಣ, ಯಾದಗಿರಿ, ರಾಯಚೂರು ಜಿಲ್ಲೆಗೆ ಬಂದಿದೆ, ಕೋಲಾರ ಜಿಲ್ಲೆಗೆ ಬಂದಿದೆ, ಉಡುಪಿ ಜಿಲ್ಲೆಗೆ ಬಂದಿದೆ. ಈ ಜಿಲ್ಲೆಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಜಿಲ್ಲೆಗೆ ಹಣ ಜಮಾ ಆಗಿಲ್ಲ. ಒಂದು ವೇಳೆ ಈ ಜಿಲ್ಲೆ ಬಿಟ್ಟು ಉಳಿದ ಯಾವುದೇ ಜಿಲ್ಲೆಗೆ ಹಣ ಜಮಾ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ ತಿಳಿಸಿ. ಮತ್ತು ಕೆಲವೊಬ್ಬರು ಇದಕ್ಕೆ ಕಮೆಂಟ್ ಮಾಡಿದ್ದಾರೆ ಸುಳ್ಳು ಸುದ್ದಿ ಅಂತೇಳಿ. ಯಾವುದೇ ರೀತಿ ಸುಳ್ಳು ಸುದ್ದಿಯನ್ನು ಈ ಚಾನೆಲ್ನಲ್ಲಿ ಹಾಕಿರುವುದಿಲ್ಲ. ವಿತ್ ಪ್ರೂಫಲ್ಲಿಯೇ ಹಾಕಿರುವಂಥದ್ದು. ಕೆಲವೊಬ್ಬರು ನನಗೆ ಡೈರೆಕ್ಟಾಗಿ ಕಳಿಸಿದ್ದಾರೆ, ಅದನ್ನು ಪ್ರೂಫ್ ಇಟ್ಕೊಂಡು ನಾನು ನ್ಯೂಸ್ ಚಾನೆಲಲ್ಲಿ ಹಾಕಿರುವಂಥದ್ದು ಈ ಚಾನೆಲ್ನಲ್ಲಿ. ಅದು ಸುಳ್ಳು ಸುದ್ದಿ ಅಂತ ಹಬ್ಬಿಸಿರೋರು ದಯವಿಟ್ಟು ಡೈರೆಕ್ಟ್ ಮೆಸೇಜ್ ಮಾಡಿ ಕೇಳಬಹುದಾಗಿದೆ. ನಂದು ಇನ್ಸ್ಟಾಗ್ರಾಮಲ್ಲಿ ಸ್ಕೀಮ್ ವಾರ್ತಾ ಚಾನೆಲನ್ನು ಫಾಲೋ ಮಾಡಿ ಅದರಲ್ಲಿ ಡೈರೆಕ್ಟ್ ಮೆಸೇಜ್ ಮಾಡಿ ನಿಮಗೆ ಯಾರಿಗೆ ಪ್ರೂಫ್ ಬೇಕು ಕೇಳಬಹುದು. ಅದರಲ್ಲಿ ನಾನು ಪ್ರೂಫ್ ಹಾಕುವ ಮೂಲಕ ನಿಮಗೆ ಅದು ಸುಳ್ಳು ಸುದ್ದಿಯ ನಿಜ ಸುದ್ದಿ ಅಂತ ಹೇಳಿ ತಿಳಿಸಿಕೊಡುವ ಕೆಲಸವನ್ನು ಮಾಡ್ತೇನೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಇರುವಂಥದ್ದು. ಇನ್ನು ನಿರಂತರ ಸುದ್ದಿಗಾಗಿ ದಯವಿಟ್ಟು ತಾವು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.